ಹಲೋ, ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆಯಿತು ವೀಡಿಯೋ ಮಾಡಿ. ನನಗೂ ಸ್ವಲ್ಪ ಪರ್ಸ್ನಲ್ ಕೆಲಸಗಳಲ್ಲಿ ತುಂಬ ಬ್ಯುಸಿಯಾಗಿದ್ದೆ, ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ತುಂಬ ಜನ ಕೇಳಿದಿರೋ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಈ ನಡುವೆ ಅಂತ. ಸೊ ರಿಯಲ್ ಎಸ್ಟೇಟ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ನಿಮ್ಗೆ ಬಂದೇ ಬರ್ತೀನಿ. ನಾನು ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಷ್ಟೇ, ಹಾಗಾಗಿ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದು ಬಿಟ್ಟರೆ ಇನ್ಯಾವುದೂ ಕಾರಣ ಇರಲಿಲ್ಲ. ಸೊ ನಿಮಗೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಬೆಂಗಳೂರಿನ ಸ್ಯಾಟಿಲೈಟ್ ರಸ್ತೆ. ಈ ಸ್ಯಾಟಿಲೈಟ್ ರಿಂಗ್ ರೋಡ್ ಬಂದ್ಬಿಟ್ಟು ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಮತ್ತು ಹೊಸೂರು ಕಡೆ ಹೋಗೋದು ಒಂದು ಸೆಕ್ಷನ್ ರೋಡ್ ಆಗಿದೆ ಈಗ ಆಲ್ರೆಡಿ. ಇದು ಏನಿದೆಯೋ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಲ್ಲಿ ಐಫೋನ್ ಕಂಪ್ನಿ ಬಂದಿದೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಈ ರಿಂಗ್ ರೋಡ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾಕಂದರೆ ಒಳ್ಳೆ ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ತುಂಬ ಡೆವಲಪ್ಮೆಂಟ್ ಅಂತೂ ಗ್ಯಾರಂಟಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ ರೋಡು. ಈ ಥರ ಇರುತ್ತೆ ರೋಡುಗಳೆಲ್ಲ. ನಿಮಗೆ ನೈಸ್ ರಸ್ತೆಯಲ್ಲಿ ಇದೆಲ್ಲ ಆ ಥರ ಮಾಡಿದ್ದಾರೆ. ಔಟ್ಸ್ಕಟ್ಸಲ್ಲೇ ಹೋಗುತ್ತೆ, ತುಂಬ ದೊಡ್ಡ ರೋಡ್ ಇದು. ಇದ್ರ ಮೂಲಕನೇ ನಾವು ಈಗ ಚೆನ್ನೈಗೂ ಹೋಗ್ಬೋದು. ಇಲ್ಲಿ ಹೊಸಕೋಟೆಗೆ ಹೋದರೆ, ಹೊಸಕೋಟೆಯಿಂದ ಹಿಂಗೆ ಡೈರೆಕ್ಟ್ ಹಿಂಗೆ ಹೋದರೆ ಚೆನ್ನೈಗೆ ಹೋಗುತ್ತೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದು ಬೆಂಗಳೂರು ಸುತ್ತು ಒಂದು ಸರ್ಕಲ್ ಥರ ಇದೆ. ಇದು ಉದ್ದೇಶ ಏನಪ್ಪ ಅಂದರೆ, ಯಾರಾದ್ರೂ ತುಮಕೂರು ರಸ್ತೆಯಿಂದ ಟ್ರಕ್ ಬರ್ತಿದ್ರೆ ಅದು ಸಿಟಿಗೆ ಬರ್ದಿರ ತುಮಕೂರಿಂದ ಹಂಗೆ ಚೆನ್ನೈ ಕಡೆ ಹೋಗಿದ್ರೆ ಹಿಂಗೆ ದೇವನಹಳ್ಳಿ ಮೇಲೆ ಹಿಂಗೆ ಔಟ್ಸ್ಕಟ್ಸಲ್ಲೇ ಹೋಗ್ಬೇಕು. ಬೆಂಗಳೂರು ಬಂದು ಟ್ರಾಫಿಕ್ ಜಾಮ್ ಮಾಡೋದಕ್ಕಿಂತ ಅದು ಮಾಡಿರೋ ಉದ್ದೇಶ ಏನಂದರೆ ಔಟ್ಸ್ಕಟ್ಸಲ್ಲೇ ಹೋಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಅದೇ ರೀತಿ ದಾಬಸ್ಪೇಟೆಯಿಂದ ಯಾರಾದರೂ ಮೈಸೂರು ರೋಡಿಗೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಹತ್ರ ಪೆರಿಫೆರಲ್ ನೈಸ್ ರಸ್ತೆಯಿಂದ ಬಂದು ಹಿಂಗೆ ಬರಬೇಕಾಗಿತ್ತು. ಅವ್ರು ಮುಂದಕ್ಕೆ ದಾಬಸ್ಪೇಟೆಯಿಂದ ಮೈಸೂರು ರೋಡ್ ಕಡೆ ಹೋಗ್ಬಿಡ್ಬೋದು. ಇದು ಪ್ಲ್ಯಾನ್ ಮಾಡಿದ್ದಾರೆ. ಇದು ಏನಿದೆಯೋ ಈ ಸೆಕ್ಷನ್ ಆಗಿದೆ. ದಾಬಸ್ಪೇಟೆ ಟು ಹೊಸಕೋಟೆ ಆಗಿದೆ, ಕಂಪ್ಲೀಟ್ ಆಗಿದೆ. ಈಗ ದಾಬಸ್ಪೇಟೆಯಿಂದ ಕನಕಪುರದಿಂದ ಹೊಸೂರು ಇಲ್ಲಿ ಗಂಟ ಮಾಡಬೇಕು ಅಂತ ಘೋಷಿಸ್ತಾರೆ. ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ಲಿದೆ. ತಮಿಳ್ನಾಡು ಸೆಕ್ಷನ್ ಇದೆಯೋ ಅದು ಕನ್ಸ್ಟ್ರಕ್ಷನ್ಲಿದೆ. ಸೊ ಇದ್ರದ್ದು ಆಗೋದ್ರಿಂದ ಪರಿಣಾಮಗಳೇನೋ, ಎಲ್ಲಿಂದ ಹೋಗುತ್ತೆ ರೋಡು ಅನ್ನೋದೇ ಇವತ್ತಿನ ವೀಡಿಯೋ. ಇದಲ್ದಿರ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಿರೋದೇನೆಂದರೆ, ಇದು ಕ್ಲೋವರ್ ಲೀಫ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ. ಅದು ಈಗ ರೀಸೆಂಟಾಗಿ ಅಪ್ಡೇಟ್ ಸಿಕ್ಕಿದೆ, ಸರ್ವೆ ಆಗಿದೆ. ಅದನ್ನು ಮಾಹಿತಿ ತೋರಿಸ್ತೀನಿ. ಈಗ ವಿಡಿಯೋನ ಟೈಮ್ ವೇಸ್ಟ್ ಮಾಡ್ದಿರ ಸ್ಟಾರ್ಟ್ ಮಾಡೋಣ. ನಾವು ದಾಬಸ್ಪೇಟೆ ಹತ್ರ ಮತ್ತು ತುಮಕೂರು ರಸ್ತೆಯಲ್ಲಿ ಎಲ್ಲಿ ಮೀಟಿಂಗ್ ಪಾಯಿಂಟ್ ಇದೆಯೋ ಅಲ್ಲಿ ಈ ಥರ ಒಂದು ರೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಈ ಥರ ಒಂದು ಬ್ರಿಡ್ಜ್ ಮಾಡ್ತಿದ್ದಾರಂತೆ. ಸೊ ಈ ಬ್ರಿಡ್ಜ್ ಮೂಲಕ ನಿಮಗೆ ಎಲ್ಲ ಕಡೆ ಹೋಗ್ಬೋದು. ನೋಡ್ಕೊಳ್ಳಿ, ಫೋಟೋ ಬೇಕಾದರೆ ತಗೊಳ್ಳಿ ಯಾರಾದರೂ. ಈ ಥರ ಬರುತ್ತೆ. ಸೊ ಡೈವರ್ಷನ್ಗಳೆಲ್ಲ ಆರಾಮಾಗಿ ಆಗುತ್ತೆ, ಟ್ರಾಫಿಕ್ ಡೈವರ್ಷನ್. ಓಕೆನಾ? ಸೊ ಇದು ಸೇಮ್ ಹೆಬ್ಬಾಳ ಬ್ರಿಡ್ಜ್ ಇದೆಯಲ್ಲ ಆ ಥರ ಬರುತ್ತೆ. ಇಲ್ಲಾಂದರೆ ನೈಸ್ ರಸ್ತೆ ಹತ್ರ ಇದೆಯಲ್ಲ ಆ ಥರ ಬರುತ್ತೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ. ಈ ಕಡೆ ದೇವನಹಳ್ಳಿ ಕಡೆ ಹೋಗೋರು ಹಿಂಗೆ ಹೋಗ್ಬೋದು, ಬೆಂಗಳೂರು ಕಡೆ ಹೋಗ್ಬೋದು, ತುಮಕೂರು ಕಡೆ ಹೋಗ್ಬೋದು, ಈ ಕಡೆ ರಾಮನಗರ ಕಡೆ ಹೋಗೋರು ಹೋಗ್ಬೋದು. ಇದನ್ನು ಹೊಸ್ದಾಗಿ ಮಾಡಿದ್ದಾರೆ ಈ ಕ್ಲೋವರ್ ಲೀಫ್ಗಳೆಲ್ಲ. ಆ ಡೇಟಾ ಸಿಕ್ಕಿದೆ. ಅದ್ರ ಪ್ರಕಾರ ನಿಮಗೆ ಇಲ್ಲಿ ಎಲ್ಲೆಲ್ಲಿದೆಯೋ ಇದು ಎಕ್ಸಾಕ್ಟ್ ಡೇಟಾ ನನ್ನ ಹತ್ರ ಇದೆಲ್ಲ, ಸರ್ವೆ ಡೇಟಾ. ಇಲ್ಲಿ ಎಲ್ಲೆಲ್ಲಿ ಅದು ಹೋಗ್ತಿದೆಯೋ ಅಲ್ಲೇ ಎಕ್ಸಾಕ್ಟಾಗಿ ರೋಡ್ ಹೋಗೋದು. ನಿಮ್ಗೆ ಯಾರಾದರೂ ಜಮೀನು ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿ ರೋಡು, ಪೆರಿಫೆರಲ್ ರಿಂಗ್ ರೋಡ್ ಆಗಿರ್ಬೋದು, ಯಾವುದೇ ರೋಡ್ ಆಗಿರ್ಬೋದು, ಎಕ್ಸಾಕ್ಟ್ ಸರ್ವೆ ನಂಬರ್ ಡೇಟಾ ನನ್ನ ಹತ್ರ ಇದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊತೀನಿ. ದಾಬಸ್ಪೇಟೆ ಈ ಥರ ಔಟ್ಸ್ಕಟ್ಸಲ್ಲಿ ಹೋಗುತ್ತೆ. ಸೊ ಇಲ್ಲಿ ರೋಡ್ ಬಂದು ಹಿಂಗೆ ಸ್ವಲ್ಪ ಹಾವು ಥರ ಹೋಗುತ್ತೆ. ಇಲ್ಲೇನೋ ಗೊತ್ತಿಲ್ಲ, ಈ ಕಡೆ ಬೆಟ್ಟ ಗುಡ್ಡಗಳು ಮತ್ತು ನದಿ ಇಲ್ಲ ಇದೆಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ಅರ್ಕಾವತಿ ನದಿ ಹರಿಯುತ್ತೆ, ಹಾಗಾಗಿ ಸ್ವಲ್ಪ ಡೈವರ್ಷನ್ ಆಗುತ್ತೆ. ಸೊ ಈ ಥರ ಹಿಂಗೆ ಬಂದು ಹಸ್ತೂರು ಲೈನ್ ಏನಿದೆಯೋ ಅದು ಲೇಟೆಸ್ಟ್ ಡೇಟಾ, ಅದನ್ನೇ ಫೈನಲ್ ಆಗಿರೋದು ಈಗ. ಸೊ ಅಲ್ಲಿಂದ ಬಂದು ಇದು ಯಾವುದು ಮಾಗಡಿ ರಸ್ತೆ ಅಲ್ಲ, ಸಾರಿ ಇದು ಮ್ಯಾಂಗ್ಳೂರು ಎಕ್ಸ್ಪ್ರೆಸ್ ಇದೆಯಲ್ಲ, ನೆಲಮಂಗಲ ಟು ಮ್ಯಾಂಗ್ಳೂರು, ಅಲ್ಲೂ ಕೂಡ ಈ ಥರ ಒಂದು ಟ್ರಂಪೆಟ್ ಬರುತ್ತೆ. ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಇದೆಯೋ ಅಲ್ಲಿ ಮಾತ್ರ ದೊಡ್ಡದು ಈ ಥರ ಬರ್ತಾ ಇರೋದು. ನ್ಯಾಷನಲ್ ಹೈವೇ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಆಗ್ಬೋದು. ಇದು ಏನಕ್ಕೆ ಅಂದರೆ, ಇಲ್ಲಿ ಏರ್ಪೋರ್ಟ್ ಏನಾದರೂ ಆದರೆ ಇದು ಆ್ಯಕ್ಸೆಸ್ ಪಾಯಿಂಟ್ ಆಗುತ್ತೆ. ಇದು ಕನೆಕ್ಟಿವಿಟಿಗೆ ತುಂಬ ಇಂಪಾರ್ಟೆಂಟು. ಉದಾಹರಣೆಗೆ ಯಾರಾದರೂ ತುಮಕೂರು ಕಡೆಯಿಂದ ಬರೋರಾಗಿರ್ಬೋದು, ಮೈಸೂರು ಕಡೆ ಬರೋರಾಗಿರ್ಬೋದು, ಇದನ್ನು ಯೂಸ್ ಮಾಡ್ಕೊತಾರೆ. ಸೊ ಇಲ್ಲಿ ಜಮೀನುಗಳಲ್ಲಿ ತೊಗೊಂಡ್ರೆ ತುಂಬ ಅಪ್ರಿಷಿಯೇಷನ್ ಆಗುತ್ತೆ, ಆಯಿತಾ? ಉದಾಹರಣೆಗೆ ಈ ಜಾಗ ತೊಗೊಳ್ರೆ ಚೆನ್ನಾಗಿರುತ್ತೆ. ಈ ಕಡೆ ಗುಡೇಮರನಹಳ್ಳಿ ಕಡೆ ಏನಕ್ಕೆ ಅಂದರೆ ವಾಸ್ತು ನಾರ್ತ್ ಈಸ್ಟ್ ಎರಡಕ್ಕೂ ಚೆನ್ನಾಗಿದೆ ಇದು ಜಂಕ್ಷನು. ಹಂಗೆ ಬರ್ತಾ ಮಾಗಡಿ ಹತ್ರನೂ ಕೂಡ ಇಲ್ಲಿ ಒಂದು ಚಿಕ್ಕದಾಗಿ ಈ ಥರ ಬರುತ್ತೆ. ಇದು ಬರಲ್ಲ, ಈ ಲೈನ್ ಏನಿದೆ ಎಲ್ಲೋದು ಬರಲ್ಲ. ಅದು ನಮ್ಮದು ಹಳೆ ಡೇಟಾ. ಇದು ಮಾತ್ರ ಬರೋದು. ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಯಾರೋ, ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಆಲ್ಟರ್ನೇಟಿವ್ ಬಿಟ್ಟು. ಬಟ್ ಇದು ಗ್ರೀನ್ದು ಏನಿದೆಯೋ ಇದು ಅಫಿಷಿಯಲಾಗಿ ಅಪ್ಡೇಟ್ ಆಗಿರೋ ಡೇಟಾ. ನೀವು ನನ್ನನ್ನು
ನನ್ನ ಹತ್ರ ಇರೋ ಡೇಟಾ ನಂಬೋದು 100% ಪ್ರಿಸಿಷನ್ ಇದೆ. ಏನು ಗ್ರೀನ್ ಲೈನ್ ಇದೆಯೋ ಅದಕ್ಕೆ ನೋಟಿಸ್ ಬಂದಿರೋದು ರೀಸೆಂಟಾಗಿ. ಸೊ ಹಿಂಗೆ ಬಂದಿದೆ, ಅದ್ರ ಮೂಲಕ ಹಿಂಗೆ ತೊಗೊಂಡಿದ್ದಾರೆ. ಸೊ ಇಲ್ಲಿ ಮಾಗಡಿ ರೋಡ್ ಹತ್ರ ಚಿಕ್ಕದಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬರೋಲ್ಲ. ಅದು SH, ಹಾಗಾಗಿ ಚಿಕ್ಕದಾಗಿ ಬರುತ್ತೆ. SH ಅಂದರೆ ಸ್ಟ್ರೈಟ್ ಹೈವೇ. ಹಿಂಗೆ ಬರ್ತಾ ನೆಕ್ಸ್ಟು ಮುಂದಕ್ಕೆ ಹಂಗೆ ಯಾವುದೇ ದೂರಗಳು ಬರುತ್ತಲ್ಲ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಮತ್ತು ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಇದ್ರ ಬಗ್ಗೆ ಸರ್ವೆ ನಂಬರ್ ಸಮೇತ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ನೋಡ್ಕೊಳ್ಳಿ. ತಿರ್ಗಾ ಇಲ್ಲಿ ರಾಮನಗರದಲ್ಲಿ ಇದೇ ರೀತಿ ಟ್ರಂಪೆಟ್ ಹಾಕಿದ್ದಾರೆ. ಇದು ಮೈಸೂರು ರೋಡ್ಸ್ದಾಗೆ ಆಯಿತಾ, ದೊಡ್ಡದಾಗಿ ಹಾಕಿದ್ದಾರೆ. ಇಲ್ಲಿ ಚೆನ್ನಾಗಿರುತ್ತೆ, ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿರೋ ಜಮೀನುಗಳನ್ನೆಲ್ಲ ಅಕ್ವೈರ್ ಮಾಡ್ಕೊತಾರೆ. ದಯವಿಟ್ಟು ಇಲ್ಲ ತೊಗೊಂಬೇಡಿ. ಯಾರಾದರೂ ತೊಗೊಳಂಗಿದ್ರೆ ಹೇಳಿ. ಮೈಸೂರು ರೋಡ್ ಸುತ್ತಮುತ್ತ ಇದರಲ್ಲಿ ಒಂದು ಸತಿ ನಂತರ ಚೆಕ್ ಮಾಡಿದ್ರೆ ನಾನು ಹೇಳ್ತೀನಿ ಎಲ್ಲ ಸರ್ವೆ ನಂಬರ್ ಯಾವ್ದು ಬರುತ್ತೆ ಏನು ಅಂತ. ಹಂಗೆ ಬಂದು ಹಿಂಗೆ ಬರುತ್ತೆ. ಅದೇ ರೀತಿ ಇಲ್ಲಿ ನಿಮ್ಗೆ ಏನಿದೆಯೋ ಈ ರಸ್ತೆ, ಕನಕಪುರಕ್ಕೆ ಹೋಗೋ ರಸ್ತೆ, ನಿಮಿಷ, ಕನಕಪುರದ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಆರೋಹಳ್ಳಿ ಇದೆಯಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಆ ಬ್ಯಾಕ್ ಗೇಟಿಗೆ ಬರುತ್ತೆ. ಇಲ್ಲ ಇಂಡಸ್ಟ್ರಿಯಲ್ ಏರಿಯಾ ಯಾರ್ಯಾರು ಇರುತ್ತೋ ಅವರೆಲ್ಲ ಒಳ್ಳೆ ಜಾಕ್ಪಾಟ್. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಯಾರು ತೊಗೊಂಡಿದ್ದಾರೋ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕ ಅವರಿಗೆಲ್ಲ ಒಳ್ಳೆ ಆ್ಯಕ್ಸಸ್ ಸಿಗುತ್ತೆ. ಸ್ಯಾಟಲೈಟ್ ರಿಂಗ್ ರೋಡ್ ಸಿಗೋದ್ರಿಂದ ಒಳ್ಳೆ ಜಮೀನಿಗೂ ಒಳ್ಳೆ ಬೆಲೆ ಬರುತ್ತೆ, ಮತ್ತು ಇಲ್ಲೆಲ್ಲ ಇಂಡಸ್ಟ್ರೀಸ್ಗೂ ಚೆನ್ನಾಗಾಗುತ್ತೆ. ಈ ಏರಿಯಾ ಎಲ್ಲ ಪೂರ್ತಿ ಏನಿದೆಯೋ ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಆರೋಹಳ್ಳಿ ಹತ್ರ ಈ ಸ್ಯಾಟಲೈಟ್ ರಿಂಗ್ ರೋಡ್ ಬಂದರೆ ಡೆವಲಪ್ಮೆಂಟ್ ಅಂತೂ ಚೆನ್ನಾಗಾಗುತ್ತೆ. ಆರೋಹಳ್ಳಿಯಿಂದ ಹಿಂಗೆ ಬರಬೇಕಾದ್ರೆ ಕನಕಪುರ ಇಲ್ಲಿದೆ, ಆರೋಹಳ್ಳಿ ಇಲ್ಲಿದೆ. ಎರಡಕ್ಕೂ ಸೆಂಟ್ರಲ್ಲಿ ಸ್ಯಾಟಲೈಟ್ ರಿಂಗ್ ರೋಡ್ ಹೋಗ್ತಾಯಿದೆ, ಕಾಣ್ತಿದೆ. ಹಿಂಗೆ ಬರುತ್ತೆ. ಸೊ ಇಲ್ಲಿ ಮೇಜರ್ ಏನಪ್ಪ ಅಂದರೆ ಈ ರಿಂಗ್ ರೋಡು ನಾವು ಅಂದ್ಕೊಂಡಿದ್ದೀರ ನೀವು ಎಲ್ಲರೂ DK ಶಿವಕುಮಾರ್ ಸರ್ ಇದ್ದಾರೆ ಎಲ್ಲ ಮಾಡಿಬಿಡ್ತಾರೆ ಅಂತ. ಈ ರೋಡ್ ಮಾಡೋಕ್ಕೆ 3 ವರ್ಷ ಬೇಕು, 2 ರಿಂದ 3 ವರ್ಷ ಆದರೂ ಬೇಕೇ ಬೇಕು. 3-4 ವರ್ಷ ತೊಗೊತಾರೆ. ಅದ್ರ ಜೊತೆಗೆ ಬಿಡದಿ ಟೌನ್ಶಿಪ್ಗೆ ಒಳ್ಳೆ ಆ್ಯಕ್ಸಸ್ ಸಿಗುತ್ತೆ ಆಯಿತಾ. ಈ ರೋಡ್ ಆಗೋದ್ರಿಂದ ಬಿಡದಿ ಟೌನ್ಶಿಪ್ಗೆ ಆಗುತ್ತೆ. ಈ ರೋಡ್ ಆದಾಗ ಬಿಡದಿ ಟೌನ್ಶಿಪ್ಗೆ ಇನ್ವೆಸ್ಟರ್ಸ್ ಜಾಸ್ತಿ ಬರ್ತಾರೆ, ಹಾಗಾಗಿ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಂದೆ. ಈ ಕನೆಕ್ಟಿವಿಟಿ ಕೊಟ್ಟಾಗ ಬಿಡದಿಗೆ ಒಳ್ಳೆ ಆ್ಯಕ್ಸಸ್ ಸಿಗುತ್ತೆ. ಸೆಂಟ್ರಲ್ ಸಿಗಾಕೊಳುತ್ತೆ ನೋಡಿ, ಸ್ಯಾಟಲೈಟ್ ರಿಂಗ್ ರೋಡ್ ಒಳಗಡೆ ಟೌನ್ಶಿಪ್ಪು ಇದೊಂದೇ ಆಗ್ತಾ ಇರೋದು. ಇದು ಒಂದೇ ಟೌನ್ಶಿಪ್ಪು ಸ್ಯಾಟಿಲೈಟ್ ರಿಂಗ್ ರೋಡ್ ಒಳಗಡೆ ಆಗ್ತಾ ಇರೋದು. ಎಲ್ಲ ಟೌನ್ಶಿಪ್ಪು ಸ್ಯಾಟಲೈಟ್ ರಿಂಗ್ ರೋಡ್ ಔಟ್ಸ್ಕಟ್ಸಲ್ಲಿ ಆಗ್ತಾಯಿದೆ ಆಯಿತಾ. ಇದ್ರದ್ದು ಬಿಡದಿ ಟೌನ್ಶಿಪ್ದು ಎಲ್ಲೆಲ್ಲಿ ಬರ್ತಾಯಿದೆ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ. ಇದು BDA ಲೇಔಟು, ಅದು ಪೆರಿಫೆರಲ್ ರಿಂಗ್ ರೋಡ್, ಅದೆಲ್ಲ ಅದ್ರ ಬಗ್ಗೆ ಮಾಹಿತಿ ಎಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಹಿಂಗೆ ಬಂದು ತಿರ್ಗಾ ಇಲ್ಲಿ ಆರೋಹಳ್ಳಿ ಹತ್ರ ಇದೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಹೋಗುತ್ತೆ ಆಯಿತಾ. ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದು ತುಂಬ ಜಮೀನುಗಳು ಇರೋಲ್ಲ ಇಲ್ಲೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಹೋಗುತ್ತೆ. ಆಮೇಲೆ ಯಾರ್ಯಾರು ಸೂರ್ಯ ಸಿಟಿ ಫೇಸ್ 4 ಇರಬೇಕಿದು ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೈಟ್ ಯಾರ್ಯಾರು ಇವಾಗ ತೊಗೊಬೇಕು ಅಂತಿದ್ದೀರೋ ಸೂರ್ಯ ಸಿಟಿಲಿ ದಯವಿಟ್ಟು ತಗೊಳ್ಳಿ. ಏನಕ್ಕೆ ಅಂದರೆ ಇದಕ್ಕೆ NH ನ್ಯಾಷನಲ್ ಹೈವೇ ರೋಡ್ ಆ್ಯಕ್ಸಸ್ ಸಿಕ್ಬಿಡುತ್ತೆ ಸೂರ್ಯ ಸಿಟಿಗೆ. ಇಲ್ಲಿ ಹತ್ರದಲ್ಲೇ ಇದೆ. ಇಲ್ಲಿ ಹತ್ರದಲ್ಲೇ ಇರೋದ್ರಿಂದ ಈ ಲೇಔಟ್ಗೆ ಒಳ್ಳೆ ಬೆಲೆ ಬರುತ್ತೆ. ಇಲ್ಲಿ ಯಾರಪ್ಪ ಕಾಡು ಮಧ್ಯೆ ತಗೊತಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇಲ್ಲೆಲ್ಲ ಲೇಔಟ್ ಹೊಡಿತಾ ಇದ್ದಾರೆ, ಕಾಡು ಮಧ್ಯೆ ಇದು ಹೊಡಿತಾ ಇದ್ದಾರೆ ಅಂತ. ಈ ರೋಡ್ ಬಂದ ಮೇಲೆ ಇದಕ್ಕೆ ಒಳ್ಳೆ ಬೆಲೆ ಬಂದುಬಿಡುತ್ತೆ. ಸೊ ಆದಷ್ಟು ಬೇಗನೆ ಇಲ್ಲಿ ತೊಗೊಳ್ಳಿ. 2500 ರೂಪಾಯಿ 2200 ರೂಪಾಯಿಗೆಲ್ಲ ಸಿಗುತ್ತೆ ಇಲ್ಲಿ ಸೈಟು. ನನ್ನ ಪ್ರಕಾರ 3000 ಒಳಗಡೆನೇ ಇದ್ರದ್ದು ಯೋಗ್ಯತೆ. 2500 ರೂಪಾಯಿ ಒಳಗಡೆ ಸಿಗುತ್ತೆ. ಯಾರು ಇಲ್ಲಿ ಹೋಗಿ ತೊಗೊಳ್ಳಿ. ಫಸ್ಟು ಸೂರ್ಯ ಸಿಟಿ 4ಅಲ್ಲಿ ಎಲ್ಲಾದರೂ ಜಮೀನು ಸೈಟ್ ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ. ಈ ರೋಡ್ ಆಗಿದ ತಕ್ಷಣ ನಿಮ್ಗೆ 4000 ರೂಪಾಯಿಗೆ ಹೋಗುತ್ತೆ. 2000 ರೂಪಾಯಿ 2500 ರೂಪಾಯಿ ಇರೋದು ಕಣ್ಣು ಮುಚ್ಕೊಂಡು ಹೋಗುತ್ತೆ, ಡಬಲ್ ಆಗುತ್ತೆ. ಸೊ ಈ ಥರ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಮಾಹಿತಿ ಏನಪ್ಪ ಅಂದರೆ, ಕನ್ನಡದವ್ರಿಗೆ ರೋಡ್ಗಳು ಬರೋದ್ರಿಂದ ನಿಮಗೆ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ ಆಯಿತಾ. ಇದೆಲ್ಲ ಒಳ್ಳೊಳ್ಳೆ ಆ್ಯಕ್ಸಸ್ ಪಾಯಿಂಟು. ಏನಕ್ಕಪ್ಪ ಅಂದರೆ ಇಲ್ಲಿ ತೊಗೊಂಡ್ರೆ ನೀವು ಹೊಸೂರು ಟಕ್ ಅಂತ ಹೋಗ್ಬೋದು, ಕಡೆ ಕನಕಪುರ ಕಡೆ ಹೋಗ್ಬೋದು. ತುಂಬ ಫಾಸ್ಟಾಗಿ ಶಾರ್ಟ್ಕಟ್ ಆಗೋದ್ರಿಂದ ಇಲ್ಲಿ ನಿಮಗೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಈ ಲೇಔಟು ಕೂಡ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರು ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿರ್ತಾರೆ ಆಯಿತಾ. ವಿಚಾರಣೆ ಮಾಡಿಬಿಟ್ಟು ತೊಗೊಳ್ಳಿ. ಇಲ್ಲಿ ತಿರ್ಗಾ ಇಲ್ಲಿ ಸೂರ್ಯ ಸಿಟಿಯಿಂದ ಬರ್ತಾನೆ ಹಿಂಗೆ ಆನೇಕಲ್ ಕಡೆ ಡೈವರ್ಷನು. ಅದಾದ ನಂತರ ಹಿಂಗೆ ಹೊಸೂರ್ಗೆ ಹೋಗುತ್ತೆ. ಇದು ಈ ಸೆಕ್ಷನ್ ಕಂಪ್ಲೀಟು. ಈ ಸೆಕ್ಷನ್ನು ನಾನು ನಿಮಗೆ ಹೇಳ್ತಾ ಇರೋ ರೀತಿ ಅಗೇನು, ಯಾರು ಜಮೀನನ್ನ ಮಾರಬೇಡಿ, ಒಳ್ಳೆ ಬೆಲೆ ಬರುತ್ತೆ ನಿಮ್ಮ ಜಮೀನಿಗೆ ಆಯಿತಾ. ಇದು ರೋಡ್ಗೆ ಏನೇನು ಹೋಗುತ್ತೋ ಅಕ್ವೈಷನ್, ಆ ಜಮೀನು ದುಡ್ಡು ಕೊಟ್ಟರೆ ಅದನ್ನು ಹಾಳು ಮಾಡ್ಕೊಬೇಡ್ರಿ. ಅದ್ರಲ್ಲಿ ತೊಗೊಂಡು ಬೇರೆ ಅಕ್ಕಪಕ್ಕ ತೊಗೊಳ್ರಿ ಆಯಿತಾ. ನಿಮ್ಮೂರಲ್ಲಿ ನಿಮ್ಗೆ ಜಮೀನು ಇದ್ರೇ ಬೆಲೆ, ಅರ್ಥ ಆಯ್ತಾ. ಮುಂದೆ ನಿಮಗೆ ಜಮೀನುಗಳು ಇರೋರು ತುಂಬ ಕಡಿಮೆ ಆಗ್ತಾ ಹೋಗ್ತಾರೆ. ದಯವಿಟ್ಟು ಜಮೀನು ಯಾರು ದುಡ್ಡು ಬರುತ್ತೋ ಹಾಳು ಮಾಡ್ಕೊಬೇಡಿ ದುಡ್ಡನ್ನ.
ಜಮೀನು ತಗೊಳ್ಳಿ. ಕನ್ನಡದ ಭೂಮಿ ಕನ್ನಡದವ್ರ ಹತ್ರ ಇರಬೇಕು. ಯಾರ್ಯಾರೋ ಬೆಂಗಳೂರಿಂದ ಔಟ್ಸೈಡಿಂದ ಬಂದವರೆಲ್ಲ ತೊಗೊತಾವ್ರೆ ಜಮೀನುಗಳ್ನ. ಮಾರಬೇಡಿ. ನಿಮಗೆ ಕಷ್ಟ ಅಂತ ನಿಮ್ಗೆ ಅದು ಬಿಟ್ಟರೆ ಚಾಯ್ಸ್ ಇಲ್ಲ ಅಂದರೆ ಮಾತ್ರ ಮಾರಬೇಕು. ಕನ್ನಡದವ್ರಿಗೆ ಮಾರ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ. ದಯವಿಟ್ಟು ನಾನು ನಿಮಗೆ ಮಾಹಿತಿ ಕೊಡ್ತಾ ಇರೋದು ಏನಪ್ಪ ಅಂದರೆ, ದಯವಿಟ್ಟು ಜಮೀನುಗಳು ಕಳಿಬೇಡ್ರಿ. ನಾನು ನಿಮ್ಗಿಷ್ಟು ಹೇಳ್ಕೊತಾ ಇರೋದು, ಇದು ಇಲ್ಲಿ ಬಂದು ಕೇಳ್ಕೊತಾ ಇರೋದು ಏನಕ್ಕಪ್ಪ ಅಂದರೆ, ದಯವಿಟ್ಟು ಜಮೀನುಗಳನ್ನ ಮಾರಬೇಡಿ, ಒಳ್ಳೆ ಬೆಲೆ ಬರುತ್ತೆ. ಸೊ ಈ ಸ್ಯಾಟ್ಲೈಟ್ ರಿಂಗ್ ರೋಡ್ ಆದಮೇಲೆ ದೇವನಹಳ್ಳಿ ಹತ್ರ, ದೊಡ್ಡಬಳ್ಳಾಪುರದ ಹತ್ರ ಒಳ್ಳೆ ರೇಟು ಚೇಂಜಸ್ ಆಗಿದೆ. ಅದೇ ರೀತಿ ಇಂಪ್ಯಾಕ್ಟು ಇಲ್ಲೂ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಆಯಿತಾ? ಸುಮಾರು ಇಲ್ಲಿ ಎಕರೆಗೆ ಡಬ್ಬಲ್ ಆಗಿದೆ. ಎಕರೆ 1.5 ಕೋಟಿ ಇದ್ದಿದ್ದೆಲ್ಲ ಈಗ 3 ಕೋಟಿಗೆ ಹೋಗಿ ಕೂತಿದೆ ಸುತ್ತಮುತ್ತ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಕಾಯಿರಿ, ಕಾದಷ್ಟು ಒಳ್ಳೆಯದು. ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಸೌತಲ್ಲೇ ಜಾಸ್ತಿ ಇದೆ ಜಮೀನುಗಳೆಲ್ಲ. ಏನಕ್ಕೆ ಅಂದರೆ ನೀರಾವರಿ ಜಮೀನುಗಳು. ಇತ್ತ ಕಡೆ ಎಲ್ಲ ಜಮೀನುಗಳು ಏರ್ಪೋರ್ಟ್ ಆಗಿದ್ರೂ ಕೂಡ ದೇವನಹಳ್ಳಿಯಲ್ಲಿ ಬಿಟ್ಟರೆ ದೊಡ್ಡಬಳ್ಳಾಪುರ ಕಡೆ ಎಲ್ಲ ತುಂಬ ಚೀಪ್ ಇದೆ ಇತ್ತ ಕಡೆ ಎಲ್ಲ. ಸೊ ಇಲ್ಲಿ ಮಾರಿದ್ರೂ ಇತ್ತ ಕಡೆ ಬಂದು ತೊಗೊಳ್ರಿ, ಗೊತ್ತಾಯ್ತಾ? ದೊಡ್ಡಬಳ್ಳಾಪುರ ಕಡೆ ಬಂದು ತೊಗೊಳ್ರಿ, ಹುಡುಕ್ರಿ, ಜಮೀನು ಹುಡುಕಿ ಇತ್ತ ಕಡೆ ಮಾರಿದವ್ರು ಹತ್ತು ಕಡೆ ತೊಗೊಳ್ರಿ, ಇಲ್ಲಾಂದರೆ ಮೈಸೂರು ರೋಡ್ ತೊಗೊಳ್ರಿ, ಎಲ್ಲೋ ಒಂದು ಕಡೆ. ಬಟ್ ಯಾವುದೇ ಕಾರಣಕ್ಕೂ ಭೂಮಿಯಿಂದ ಬಂದಿರೋ ದುಡ್ಡನ್ನ ಭೂಮಿಗೆ ಹಾಕ್ರಿ, ಅರ್ಥ ಆಯ್ತಾ? ಚೆನ್ನಾಗಿ ಡೆವಲಪ್ ಆಗುತ್ತೆ. ನಡುಮಧ್ಯೆ ಇಲ್ಲಿ ಸ್ವಲ್ಪ ಫಾರೆಸ್ಟ್ ಎಲ್ಲ ಏರಿಯಾಗಳು ಮತ್ತು ನದಿ ಹತ್ರ ಇರೋದೆಲ್ಲ ಬಿಟ್ಟು ಬೇರೆ ಕಡೆ ಎಲ್ಲ ತೆಗೆದಿಟ್ಕೊಳ್ರಿ, ಒಳ್ಳೆ ಭವಿಷ್ಯ ಇತ್ತ ಕಡೆನೂ. ಸೊ ನನ್ನ ಉದ್ದೇಶ ಏನಪ್ಪ ಮಾಡಿದ್ದು ಅಂದರೆ, ಈ ಥರ ಕನೆಕ್ಟಿವಿಟಿ ಕೊಡ್ತಾರೆ ಈಗ ಅನ್ನೋದನ್ನ ತಿಳಿಸೋದು, ಜಮೀನುಗಳನ್ನ ಮಾರಬೇಡಿ ಅಂತ ಹೇಳ್ಕೊಡೋದಷ್ಟೇ, ಆಯಿತಾ? ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಈ ಥರ ಒಂದು ರೋಡ್ ಬರ್ತಾಯಿದೆ ಅನ್ನೋದೆಲ್ಲ ಮಾಹಿತಿನ ತಿಳಿಸಿ. ಅದೇ ರೀತಿ ಯಾರಾದರೂ ನನ್ನ ಸರ್ವಿಸ್ನ ಯೂಸ್ ಮಾಡಬೇಕು, ಅದೇ ನನ್ನ ಪ್ರಾಪರ್ಟಿ ಕನ್ಸಲ್ಟಿಂಗ್ ಸರ್ವಿಸಸ್ ಕೊಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಬೇಕು ಅಂದರೆ ಕಂಪೈಲೆನ್ಸ್ ಚೆಕ್ ಮಾಡ್ತೀನಿ, ಎಲ್ಲೆಲ್ಲಿ ಹೋಗುತ್ತೆ, ನಾನು ಜಾತಕ ಹೇಳ್ದಂಗೆ ಹೇಳ್ತೀನಿ ನಿಮ್ಮ ಜಮೀನ್ದು ಏನಾಗುತ್ತೆ ಮುಂದಕ್ಕೆ ಅನ್ನೋದೆಲ್ಲ, ಆಯಿತಾ? ಒಂದು ರಿಪೋರ್ಟ್ ಮಾದರಿಯಾಗಿ ಕೊಡ್ತೀನಿ ನಾನು ನಿಮಗೆ. ತುಂಬ ಜನ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಇಷ್ಟ ಇದ್ದವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಷ್ಟು ಹೇಳಿ ಎಂಡ್ ಮಾಡ್ತೀನಿ.